ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ವ್ಲಾಗ್ಸ್ ಮಂಡ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ ಅಂದರೆ ತುಂಬ ದಿವಸ ಆಗಿತ್ತು ನಾನು ವ್ಲಾಗ್ ಮಾಡಿ ವೀಡಿಯೋಸ್ ಮಾಡಿ. ಏಕಪ್ಪ ಅಂದರೆ ಸ್ವಲ್ಪ ಮೊಬೈಲು ಹಾಗೆ ಒಂದು ಪ್ರಾಬ್ಲಮ್ ಆಗಿತ್ತು. ಹಾಗೆ ಮಕ್ಕಳುಗಳು ಈಗ ವೆದರ್ ಚೇಂಜ್ ಆಗ್ತಿರುತ್ತೆ. ಸೊ ಯಾವಾಗ ಮಳೆ ಬರುತ್ತೆ, ಮೋಡ ಥರ ಯಾವಾಗಿರುತ್ತೆ, ಬಿಸಿಲು ಯಾವಾಗ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಆ ಥರ ವೆದರ್ ಇರೋದ್ರಿಂದ ಮಕ್ಕಳುಗಳು ಕೂಡ ಹುಷಾರಿರ್ತಿರಲ್ಲ. ಹಾಗೆ ನನಗೂ ಅಷ್ಟೇ ಇನ್ನೂ ಸ್ವಲ್ಪ ನನ್ನ ವಾಯ್ಸಲ್ಲೇ ಗೊತ್ತಾಗುತ್ತೆ, ಸ್ವಲ್ಪ ಕೆಮ್ಮು ಥರ ಹಾಗೆಯೇ ನೆಗಡಿ ಥರ ಆಗಿದೆ. ಹಾಗೆ ನಾನಿಲ್ಲಿ ಸಂಡೇ ಅಂತ ಅಂದಮೇಲೆ ಸ್ಪೆಷಲ್ ಏನಾದರೂ ಆದರೆ ಈ ವೆದರ್ಗೆ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾಗಿ ಚಿಕನ್ ತಂದಿದ್ರು, ಪಾಲಕ್ ಚಿಕನ್ ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪಿತ್ತು, ಅದರಿಂದ ಪಾಲಕ್ ಸೊಪ್ಪು ಚಿಕನ್ ಮಾಡೋಣ, ತುಂಬ ದಿವಸ ಆಗಿತ್ತು ಅಂತ ಹೇಳಿ ಪಾಲಕ್ ಸೊಪ್ಪಿನ ಚಿಕನ್ನ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿ ಚಿಕನ್ ಮಾಡಿನೂ ಕೂಡ ತುಂಬ ದಿವಸ ಆಗಿತ್ತು. ಏನಂತಂದರೆ ಈಗ ಮದುವೆ ಇತ್ತು, ಮದುವೆ ಫಂಕ್ಷನ್ನು, ಅಲ್ಲಿ ಇಲ್ಲಿ ಓಡಾಟಗಳು ತುಂಬ ಫಂಕ್ಷನ್ಗಳು. ಯಾಕೆಂದರೆ ಆಷಾಢ ಬರ್ತಿರೋದ್ರಿಂದ ಆದಷ್ಟು ಬೇಗ ಫಂಕ್ಷನ್ಗಳು ಮಾಡ್ತಿದ್ರು. ಹಾಗೆ ಅಲ್ಲಿ ಓಡಾಟ ಆಗಿ ಮನೇಲಿ ಸ್ವಲ್ಪ ಅಡುಗೆ ಮಾಡೋದು, ತಿಂಡಿ ಚಿಕನ್ ಮಾಡೋದು ಕಡಿಮೆ ಆಗಿತ್ತು. ಹಾಗೆ ಇಲ್ಲಿ ನಾನಿಲ್ಲಿ ಎಲ್ಲ ಅಂದರೆ ಪಾಲಕ್ ಚಿಕನ್ಗೆ ಬೇಕಾದಂಥ ಐಟಮ್ಸ್ಗಳಂದರೆ ಒಂದು 5-6 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಹಾಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಮೆಣಸು. ನಮ್ಮ ಮನೆಯಲ್ಲಿ ಸ್ಪೈಸಿ ಜಾಸ್ತಿ ಇಷ್ಟಪಡ್ತಾರೆ, ಹಾಗಾಗಿ ನಾನು ಸ್ವಲ್ಪ ಖಾರನ ಮಾಡ್ತೀನಿ. ಹಾಗೆ ನಾನಿಲ್ಲಿ 1 kgನೋ 1.5 kg ಚಿಕನ್, 1.5 kg ಚಿಕನ್ಗೆ ನಾನಿಲ್ಲಿ ಒಂದು 7-8 ಮೀಡಿಯಮ್ ಆಗಿರುವಂಥ ಈರುಳ್ಳಿನ ತಗೊಂಡಿದ್ದೀನಿ. ಹಾಗೆ 1 ಕಂತೆ ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಹಿಡಿ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಪುದೀನ, ಇಷ್ಟನ್ನು ಕೂಡ ಯೂಸ್ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ರೋಸ್ಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಆರಲಿ ಅಂತ ಹೇಳಿ ಒಂದು ತಟ್ಟೆಗೆ ಹಾಕಿ ಇಟ್ಟಿದ್ದೆ. ಬಿಸಿ ಇದ್ದರೆ ರುಬ್ಬಕ್ಕಾಗಲ್ಲ ಅಂತ ಹೇಳಿ. ಹಾಗೆ ಇಲ್ಲಿ ಇನ್ನೊಂದು ಅಂದರೆ ಲಿವರ್, ನನ್ನ ಮಗ ದೊಡ್ಡವನಿಗೆ ಸ್ವಲ್ಪ ಅವನ್ನ ಮೈನಲ್ಲಿ ಜಿಡ್ನಂಶ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಲಿವರ್ ತಿನ್ನಿಸಿ ಅಂತ ಹೇಳಿದರು. ಆ ಲಿವರ್ನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಮಾಂಸನ ಹಾಕ್ಕೊಂಡು ಹಾಗೆ ಸ್ವಲ್ಪ ಪೆಪ್ಪರ್ ಫ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಸೊ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೆಣ್ಣೆನ ಯೂಸ್ ಮಾಡಿದ್ದೀನಿ. ಹಾಗೂ 1 ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿಕೊಂಡು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ನಾನು ಮೊದಲೇ ಇದಕ್ಕೂ ಬೇಕು ಅಂತ ಹೇಳಿ ನಾನು ಶುಂಠಿ ಬೆಳ್ಳುಳ್ಳಿನ ಇಲ್ಲಿ ನಾನು ಪಾಲಕ್ ಚಿಕನ್ಗೆ ಏನಪ್ಪ ಅಂದರೆ ಫ್ರೈ ಮಾಡೋದಕ್ಕೆ ಹಾಕೊಂಡಿಲ್ಲ. ಯಾಕೆ ಅಂತಂದರೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಆ ಪೇಸ್ಟನ್ನೇ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಂಡೆ. ಆ ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ ಅಷ್ಟೇ. ಹಾಗೆ ಚಿಕನನ್ನು ಇದಕ್ಕೂ ಕೂಡ ಅಷ್ಟೇ, ಚಿಕನ್ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಅದ್ರ ಚಿಕನ್ನಲ್ಲಿ ಬಿಡೋವಂಥ ನೀರೆಲ್ಲ ಫುಲ್ಲು ಡ್ರೈ ಆಗೋವರೆಗೂ ಕೂಡ ಅದನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯೋಕ್ಕೆ ಅಂತ ಬಿಟ್ಟು ನಾನಿಲ್ಲಿ ಮತ್ತೆ ನೆಕ್ಸ್ಟು ರುಬ್ಬೋದಕ್ಕೆ ಏನೇನು ಬೇಕು, ಹಾಗೆ ಅದಕ್ಕೆ ಚಕ್ಕೆ ಲವಂಗನೂ ಕೂಡ ಫ್ರೈ ಮಾಡಬೇಕಾದ್ರೆ ಹಾಕ್ಕೊಂಡಿದ್ದೀನಿ. ಸೊ ಅದೊಂದು ಒಂದೊಂದು ಕ್ಲಿಪ್ಪಿಂಗ್, ಯಾಕೆಂದರೆ ಮಕ್ಕಳು ನೋಡ್ಕೊಂಡು ಅಡುಗೆ ಮಾಡ್ತಿದ್ದೆ. ಸೊ ಅವ್ರ ಕಡೆಗೂ ಸ್ವಲ್ಪ ಗಮನ ಕೊಡ್ತಿರೋದ್ರಿಂದ ವಿಡಿಯೋ ಮಧ್ಯೆ ಸ್ಕಿಪ್ ಆಗಿರುತ್ತೆ ಅಷ್ಟೇ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಚಿಕನ್ ಇನ್ನೊಂದು ಸ್ವಲ್ಪ ನೀರು ಡ್ರೈ ಆಗಲಿ ಅಂತ ಹೇಳಿ ನಾನು ಅದನ್ನು ಮುಚ್ಚಿ ಬೇಯಿಸ್ಕೊತಿದ್ದೆ. ಹಾಗೆ ನಾನಿಲ್ಲಿ ಅದು ತಣ್ಣಗಾಗಿತ್ತು, ಹಾಗಾಗಿ ಒಂದು ಮಿಕ್ಸಿ ಜಾರ್ಗೆ ರುಬ್ಬೋದಕ್ಕೆ ಅಂತ ಹಾಕೊಂಡೆ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ, ಅದು ಮನೆಯಿಂದನೇ ನಾನೇ ಮಾಡ್ಕೊಂಡಿದ್ದೆ. ಧನಿಯಾ ಪೌಡ್ರನ್ನ ಮನೇಲೇ ಸ್ವಲ್ಪ ಫ್ರೈ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸಿ ಫ್ರೈ ಮಾಡಿಕೊಂಡು ಬೆಚ್ಚಗೆ ಅದನ್ನು ಮನೇಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಧನಿಯಾ ಪುಡಿ ಹಾಕ್ಕೊಂಡು ಅದನ್ನು ರುಬ್ಕೊಂಡು ಸೈಡ್ಗೆ ಇಟ್ಬಿಟ್ಟು, ಹಾಗೆ ಮತ್ತೆ ನೆಕ್ಸ್ಟು ಒಂದು ಬಾಣಲೆಗೆ ಬೆಣ್ಣೆ, ಅಂದರೆ ನಾವು ಮನೆಯಲ್ಲಿ ಆಲ್ಮೋಸ್ಟ್ ನಾನ್ ವೆಜ್ ಮಾಡಿದ್ರೆ ಸ್ವಲ್ಪ ಬೆಣ್ಣೆ ಅಂತೂ ಯೂಸ್ ಮಾಡ್ತೀವಿ. ಬೆಣ್ಣೆ ಹಾಕಿ ಮಾಡಿ ಅದ್ರ ಟೇಸ್ಟು ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಬೆಣ್ಣೆ ಇಟ್ಕೊಂಡಿರ್ತೀವಿ ನಾವು ಈ ಥರ ನಾನ್ ವೆಜ್ ಅಡುಗೆಗಳು ಮಾಡೋದಕ್ಕೆ. ಹಾಗೆ ನಾನಿಲ್ಲಿ ಅರಿಶಿನ ಮತ್ತು ಉಪ್ಪನ್ನ ಚಿಕನ್ಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಅರಿಶಿನ ಅದು ಸ್ಪೂನಲ್ಲಿ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಸೊ ಏನಾಗಲ್ಲ, ಚಿಕನ್ ಹಸಿ ವಾಸನೆ ಹೋಗುತ್ತೆ. ಹಾಗೆ ಅರಿಶಿನ ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ
ಹೆಲ್ತ್ಗೂ ಕೂಡ ಅದು ಒಳ್ಳೆಯದು. ಹಾಗಾಗಿ ಇದನ್ನು ಕೂಡ ಅಷ್ಟೇ, ನಾನಿಲ್ಲಿ ಫುಲ್ಲು ಅದು ಚಿಕನ್ನು ನೀರು ಫುಲ್ಲು ಡ್ರೈ ಆಗಬೇಕು, ಅಲ್ಲಿವರೆಗೂ ಕೂಡ ಈ ರೀತಿ ಮುಚ್ಚಿನೇ ಬೇಯಿಸ್ಕೊತಾ ಇರ್ತೀನಿ. ಹಾಗೆ ಒಂದು ಕಡೆ ಇದನ್ನು ಕೂಡ ಫ್ರೈ ಮಾಡ್ತಾಯಿದ್ದೆ, ಹಾಗೆ ಇನ್ನೊಂದು ಕಡೆ ನಮ್ಮ ಲಿವರ್ ಹಾಗೆ ಈ ಗುಂಡೆಕಾಯಿ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೆ. ಸೊ ಅದು ಕೂಡ ಎಲ್ಲ ಚೆನ್ನಾಗಿ ಬೆಂದಿತ್ತು. ಸೊ ಅದು ಬೆಂದಾದಮೇಲೆ ಲಾಸ್ಟಲ್ಲಿ ಅದಕ್ಕೆ ಒಂದು ಅರ್ಧ ಸ್ಪೂನು ಜೀರಿಗೆ ಪೌಡರು, ಹಾಗೆ ಅರ್ಧ ಸ್ಪೂನು ಪೆಪ್ಪರ್ ಪೌಡರು, ಇನ್ನೊಂದು ಅರ್ಧ ಸ್ಪೂನು ಧನಿಯಾ ಪೌಡರ್, ಇದಿಷ್ಟನ್ನು ಹಾಕಿ ಮತ್ತೆ ಸ್ವಲ್ಪ ಹಂಗೇ ಅದು ಎಣ್ಣೆನಲ್ಲೇ, ಸೊ ನಾನಿಲ್ಲಿ ನೀರನ್ನು ಹಾಕಿಲ್ಲ, ಅಂದರೆ ಅದು ಚಿಕನ್ನು ಬಿಡುತ್ತಲ್ಲ, ಅದೇ ನೀರಿನಲ್ಲೇ ನಾನು ಬೇಯಿಸ್ಕೊಂಡಿರೋದು ಚಿಕನನ್ನು. ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಟೇಸ್ಟ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಸ್ವಲ್ಪ ಖಾರ ತಿಂತಾರೆ ಅಂದರೆ ಅವ್ರಿಗೆ ಸ್ವಲ್ಪ ಖಾರನ ಹಾಕ್ಕೊಡಿ. ನನ್ನ ಮನೆಯಲ್ಲಂದರೆ ಚಿಕ್ಕ ಮಕ್ಕಳು ಇರೋದ್ರಿಂದ ಸೊ ಅಷ್ಟೊಂದು ಖಾರ ತಿನ್ನಲ್ಲ, ಹಾಗಾಗಿ ನಾನು ಪಾಲಕ್ ಚಿಕನ್ನ ಖಾರ ಮಾಡೋದ್ರಿಂದ ಈ ಹಂಗೇ ಪೆಪ್ಪರ್ ಫ್ರೈನ ಸ್ವಲ್ಪ ಲೈಟಾಗಿ ಸ್ಪೈಸಾಗಿ ಮಾಡಿದ್ದೀನಿ. ಅಂದರೆ ಸ್ವಲ್ಪ ಅವ್ರಿಗೆ ಅಷ್ಟೊಂದು ಖಾರ ಅನ್ನಿಸ್ಬಾರ್ದು, ಮಕ್ಕಳು ತಿನ್ನುವಷ್ಟು ಮಾಡಿದ್ದೆ. ಹಾಗೆ ಚಿಕನ್ಗೆ ಮುದ್ದೆ, ಇವತ್ತು ಮುದ್ದೆ ಸ್ವಲ್ಪ 4 ಮುದ್ದೆ ಹಾಕೋ ಥರ ಮಾಡಿದ್ದೆ, ಯಾಕೆಂದರೆ ನಾನು ಕೂಡ ಮುದ್ದೆ ಈ ಥರ ನಾನ್ ವೆಜ್ ಮಾಡಿದಾಗ ಮುದ್ದೆ ತಿಂತೀನಿ. ಹಾಗಾಗಿ ಮುದ್ದೆ ಮಾಡಿ ರೈಸ್ಗೂ ಕೂಡ ಇಟ್ಟಿದ್ದೆ, ಅದೊಂದು ಕಡೆ ಆಗ್ತಿತ್ತು. ಹಾಗೆ ನೆಕ್ಸ್ಟು ಅದು ಫುಲ್ಲು ನೀರೆಲ್ಲ ಡ್ರೈ ಆಗಿತ್ತು ಚಿಕನ್ನಲ್ಲಿ. ಆಗ ನಾನಿಲ್ಲಿ ರುಬ್ಬಿದ್ನಲ್ಲ ನಾನು ಪಾಲಕ್ ಸೊಪ್ಪು ಈರುಳ್ಳಿ ಎಲ್ಲ ಫ್ರೈ ಮಾಡಿಟ್ಕೊಂಡು, ಸೊ ಅದನ್ನು ಚಿಕನ್ಗೆ ಹಾಕಿ ನನಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೀರು ಅಷ್ಟು ನೀರನ್ನು ನಾನಿಲ್ಲಿ ಜಾರನ್ನು ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಸ್ವಲ್ಪ ನೀರನ್ನು ಕಡಿಮೆನೇ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಈ ಒನ್ ಟೈಮ್ಗೆ ರೈಸ್ ಊಟ ಮಾಡ್ತೀವಿ. ಸೊ ಸಂಜೆಗೆ ನೀರು ದೋಸೆ ಮಾಡೋಣ ಅಂತ ಹೇಳಿ ಚಿಕನ್ಗೆ ಈ ಥರ ಚಿಕನ್ನು ನಾನ್ ವೆಜ್ಗೆ ನೀರು ದೋಸೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ನೀರು ದೋಸೆ ಮಾಡೋಣ ಅಂತ ಹೇಳಿ ನೆನೆ ಹಾಕಿದ್ದೆ ನೈಟು. ಹೇಗಿದ್ರು ನೈಟ್ ನಮ್ಮ ಮನೆಯಲ್ಲಿ ಚಪಾತಿ ಮಾಡೋದ್ರಿಂದ ಅದ್ರ ಬದಲು ನೀರು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಹಾಗೆ ಅಕ್ಕಿನ ಇಲ್ಲೂ ಕೂಡ ಅಷ್ಟೇ, ಒಂದು 2 ಲೋಟ ಅಕ್ಕಿ ಹಾಕಿ ಅದಕ್ಕೆ ಸ್ವಲ್ಪ ಮೆಂತ್ಯನ ಹಾಕ್ಬಿಟ್ಟು ನೆನೆಯೋಕ್ಕೆ ಇಡ್ತಿದ್ದೀನಿ. ಸೊ ಅದು ಒಂದು 3-4 ಅವರ್ಸ್ ನೆಂದರೆ ಸಂಜೆ ಒಂದು 6 ಗಂಟೆ ಹಂಗೆ ರುಬ್ಬಿಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾನಿಲ್ಲಿ ಚೆನ್ನಾಗಿ ಒಂದು 3 ಸಲ ತೊಳ್ಕೊಂಡು ಅದನ್ನು ನೆನೆ ಹಾಕ್ತಾಯಿದ್ದೆ. ಸೊ ಸಂಡೇ ಸ್ವಲ್ಪ ಸ್ಕೂಲ್ ಇರಲ್ಲ, ಫ್ರೀ ಇರ್ಬೋದು ಅಂತ ಅಂದ್ಕೊತೀವಿ, ಆದರೆ ನಿಜವಾಗ್ಲೂ ಸಂಡೇ ಒಂದು ಸ್ವಲ್ಪನೂ ಫ್ರೀ ಇರಲ್ಲ. ಇಬ್ಬರು ಮಕ್ಕಳನ್ನು ಮನೇಲಿರ್ತಾರೆ, ಸೊ ನಮ್ಮ ಮನೆಯಲ್ಲಿ ನೋಡ್ಕೊತಾರೆ. ಆದರೂ ನೋಡ್ಕೊಂಡ್ರೂ ಕೂಡ ಮಕ್ಕಳು ಬರೋದು, ಗಲಾಟೆ ಮಾಡೋದು, ಅದು ಇದು ಎಳೆಯೋದು ಇದ್ದೇ ಇರುತ್ತೆ. ನನ್ನ ದೊಡ್ಡ ಮಗ ಈ ಚಿಕ್ಕ ಮಗುನ ಸ್ವಲ್ಪ ತೀಟೆ ಮಾಡಿ ರೇಗಿಸಿ ಅಳಿಸಿ ಮಾಡೋದು ಜಾಸ್ತಿ, ಕೀಟ್ಲೆ ಮಾಡೋದು. ಹಾಗಾಗಿ ಅವನನ್ನು ನೋಡ್ತಾ ಇವನನ್ನು ನೋಡ್ಕೊಂಡು ಕೆಲಸನೂ ಮಾಡ್ಕೊಂಡು, ಹಾಗೆ ನೆಕ್ಸ್ಟು ನಾಳೆಗೆ ತಿಂಡಿಗೆ ಏನೇನು ಪ್ರಿಪ್ರೇಷನ್ ಬೇಕೋ ಅದನ್ನು ಕೂಡ ಮಾಡ್ಕೊಳ್ಬೇಕು. ಸಂಡೇ ಆಗಿರುತ್ತೆ, ಈಗ ಚಿಕನ್ ಮಾಡಿರ್ತೀವಿ, ಸೊ ಕಿಚನ್ ಕೂಡ ಕ್ಲೀನ್ ಮಾಡಬೇಕಾಗಿರುತ್ತೆ ನೈಟು. ನಾನು ಯೂಶ್ವಲಾಗಿ ಯಾವಾಗಲೂ ಸಂಡೇ ನೈಟು ನಾನು ಕ್ಲೀನ್ ಮಾಡ್ಕೊತೀನಿ. ಯಾಕೆ ಅಂತಂದರೆ ಸೋಮವಾರ ನಾನ್ ವೆಜ್ ನಮ್ಮ ಮನೆಯಲ್ಲಿ ತಿನ್ನಲ್ಲ, ಆದರೆ ಪೂಜೆ ಮಾಡ್ತೀವಿ ಅಂತ ಹೇಳಿ ನಾವು ಚಿಕನ್ ಮಾಡಿರ್ತೀನಿ. ಹಾಗೆ ಪ್ರತಿ ವೀಕೆಂಡು ನೈಟು ಭಾನುವಾರ ನೈಟು ಯಾವಾಗ್ಲೂ ಕೂಡ ನಾನು ಕಿಚನ್ನ ಫುಲ್ ಕ್ಲೀನ್ ಮಾಡಿಟ್ಟೆ ಮಲ್ಕೊಳ್ಳೋದು ಯಾವಾಗ್ಲೂ. ಸೊ ಮುದ್ದೆನೂ ಬೆಂದಿತ್ತು. ನಮ್ಮ ಮನೆಯಲ್ಲಿ ನಾವು ಇದೇ ಥರನೇ ಕೈಯಲ್ಲೇ ತಿರುಗೋದು. ಹಾಗೆ ಹಿಂದಿನ ಕಾಲದಲ್ಲಿ ಹಿಟ್ಟಿನ ದೊಣ್ಣೆ, ಹಾಗೆ ಅದು ಕಾವುಗೋಲು ಅಂತ ಇರುತ್ತೆ, ಅದರಲ್ಲಿ ತಪ್ಪಲೆನಲ್ಲಿ ಮುದ್ದೆ ಮಾಡ್ತಿದ್ರು. ಸೊ ನನಗೆ ತಪ್ಪಲೆನಲ್ಲೆಲ್ಲ ಮುದ್ದೆ ಅದರಲ್ಲೂ ಕೂಡ ಮಾಡ್ತೀನಿ, ಮಾಡಲ್ಲ ಅಂತಲ್ಲ, ಆದರೆ ತಿರ್ಗೋ ಅಭ್ಯಾಸ ಅಷ್ಟೊಂದಾಗಿ ಇಲ್ಲ, ಅಭ್ಯಾಸ ಅದು ಇಲ್ಲವೇ ಇಲ್ಲ ಅನಿಸುತ್ತೆ. ಸೊ ನಾನು ಸ್ಟಾರ್ಟಿಂಗಿಂದನೂ ಮುದ್ದೆ ಮಾಡೋದು ಕಲ್ತಿದ್ದು ಹೀಗೇ, ಹಾಗಾಗಿ ನನಗೆ ಇದೇನು ಕಷ್ಟ ಅಂತ ಅನಿಸಲ್ಲ. ನಾನು ಯಾವಾಗಲೂ ತಪ್ಪಲೆನಲ್ಲೇ. ಹಾಗೆ ನಾನಿಲ್ಲಿ ಅಂತಂದರೆ ಅಡುಗೆ ಮಾಡೋದು ಒಂದು ಇನ್ನು ಅಳತೆನಲ್ಲಿ ನೀರನ್ನು ಹಾಕ್ಕೊಂಡು ಅಡುಗೆ ಮಾಡ್ತೀನಿ. ಸೊ ಅಳತೆ ಎಲ್ಲ ಮಾಡ್ಕೊಂಡು ನಾನೇನು ಅಡುಗೆ ಮುದ್ದೆಗಾಗಲಿ ರೈಸ್ಗಾಗಲಿ ಅಷ್ಟೇ ಯಾವುದಕ್ಕೂ ಕೂಡ ಸ್ವಲ್ಪ ಕಣ್ಣಳತೆನಲ್ಲಿ ನೋಡೇ ಅಡುಗೆ ಮಾಡೋದು ನಾನು. ಹಾಗೆ ಇಲ್ಲಿ ಯೋಗ ಮ್ಯಾಟ್ನ ತಗೊಂಡು ಆಟ ಆಡ್ತಾ ಇದ್ದರು. ನಮ್ಮ ಮಾವ ಅಲ್ಲಿ ಹೊರಗಡೆ ಕೂತ್ಕೊಂಡು ರೇಗಿಸ್ತಾ ಅವ್ರನ್ನೂ ಆಡಿಸ್ತಾ ಇದ್ದರು. ಸೊ ತಾತ ಅಜ್ಜಿ ಜೊತೇಲಿ ಮಕ್ಕಳು ಆಡೋದು, ಎಲ್ಲರಿಗೂ ಕೂಡ ತಾತ ಅಜ್ಜಿ ಇರಲ್ಲ,
ಹಾಗೆ ಇನ್ನು ಕೆಲವ್ರಿಗೆ ಪಾಪ ಮೊಮ್ಮಕ್ಕಳು ಅವ್ರ ಜೊತೆಯಲ್ಲಿ ಇರಲ್ಲ. ಹಾಗಾಗಿ ನನ್ನ ಮಕ್ಕಳು ಈ ವಿಚಾರದಲ್ಲಿ ತುಂಬ ಅದೃಷ್ಟ ಮಾಡಿದ್ದಾರೆ. ಅವನಿಗೆ ನನ್ನ ತಂದೆಯಿಂದನೂ ಪ್ರೀತಿ ಸಿಕ್ಕಿದೆ. ಹಾಗೆ ಅವರ ತಂದೆ ಅಂದರೆ ನಮ್ಮ ಮಾವನ ಕಡೆಯಿಂದನೂ ಕೂಡ ಅಷ್ಟೇ ತಾತನ ಪ್ರೀತಿ ನನ್ನ ಮಕ್ಕಳಿಗೆ ಸಿಕ್ಕೈತೆ. ಹಾಗೆ ನಮ್ಮ ಮಾವನ್ನ ಏನೋ ರೇಗಿಸ್ತಾ ಇದೆ ನನ್ನ ಮಗ ಅಂಥೇಳಿ ಅವರು ಕೂಡ ಅಲ್ಲಿಗೆ ಸುಮ್ಮನೆ ಅವನ ಜೊತೆಲೇ ಆಟ ಆಡ್ತಾಯಿದ್ರು. ಇಲ್ಲಿ ತೊಟ್ಟಿ ಒಳಗಡೆ ನಮ್ಮ ಮನೆಯಲ್ಲಿ ಆಡೋಕ್ಕೆ ಸ್ವಲ್ಪ ಸ್ಪೇಸಿಯಾಗಿದೆ ಜಾಗ. ಅವ್ರ ಜೊತೆಲಿ ಆಡ್ತಾ ಅವ್ರು ಆಡೋದನ್ನು ಕೂಡ ನೋಡ್ತಾ ಅಡುಗೆ ಮಾಡ್ತಾ ನಾನಿಲ್ಲಿ ಕಿಚನಲ್ಲೇ ಕೆಲಸನ ಮಾಡ್ಕೊತಿದ್ದೆ. ಸೊ ಎಲ್ಲ ಫ್ರೈ ಮಾಡಿರ್ತೀವಿ, ಹಾಗೆ ಎಲ್ಲ ಹರಡ್ಕೊಂಡಿರುತ್ತೆ ಸಿಪ್ಪೆ ಎಲ್ಲ. ಹಾಗಾಗಿ ಎಲ್ಲ ಕ್ಲೀನಿಂಗ್ ಮಾಡ್ಕೊತಿದ್ದೆ. ಇಲ್ಲಿ ನನ್ನ ಮಗ ಬಂದು ಅಲ್ಲಿ ನಮ್ಮ ಮಾವ ಊಟಕ್ಕೆ ಕೂತಿದ್ರು, ಬಂದು ಕರಿತವನೆ, ಅಮ್ಮ ಊಟ ಹಾಕ್ಕೊಡು, ತಾತಂಗೆ ಬಂದೈತೆ ಅಲ್ಲಿ ಊಟ ಹಾಕ್ಕೊಡು ಅಂತ ಕೇಳ್ತಾಯಿದ್ದ. ಸೊ ಏನಪ್ಪ ಅಂದರೆ ಇವನು ಅವ್ರ ತಾತನ ಜೊತೆಲಿ ಚೆನ್ನಾಗಿ ಅಟ್ಯಾಚ್ಮೆಂಟ್ ಇದೆ ಅವನಿಗೆ. ಸೊ ಹೇಳ್ಬೇಕಂದ್ರೆ ಅವ್ರ ಜೊತೆಲೇ ಆಲ್ಮೋಸ್ಟ್ ಅವ್ನು ಊಟನ ಮುಗಿಸ್ಕೊಂಬಿಡ್ತಾನೆ. ಸೊ ಒಂದೊಂದು ಟೈಮಲ್ಲಿ ಸರಿಯಾಗಿ ತಿಂದಿಲ್ಲ ಅಂದಾಗ ಮಾತ್ರ ನಾನು ತಿನ್ನಿಸುವಂಥದ್ದು. ಅಲ್ಲಿ ಊಟ ರೆಡಿಯಾಗಿತ್ತು ನಮ್ಮ ಪಾಲಕ್ ಚಿಕನ್. ಸೊ ಅದನ್ನು ನಾನು ತೋರಿಸೋ ಕ್ಲಿಪ್ಪಿಂಗೇ ಮರ್ತ್ಕೊಂಬಿಟ್ಟೆ. ನನ್ನ ಮಗ ಯಾವಾಗಲೂ ಅಷ್ಟೇ, ಅವ್ರಿಗೆ ಊಟ ಕೊಟ್ಟಿದ ತಕ್ಷಣ ಅವ್ರ ಜೊತೆಲಿ ಹೋಗಿ ಕೂತ್ಕೊಂಡು ಊಟ ಮಾಡ್ತಾನೆ. ಅವ್ರ ಜೊತೇಲಿ ಚೆನ್ನಾಗಿ ಊಟ ಮಾಡ್ತಾನೆ. ಅದೇ ನಾನು ತಿನ್ಸೋಕ್ಕೆ ಹೋದರೆ ತಿನ್ನಲ್ಲ. ನನ್ನ ಭಾನುವಾರದ ಈ ಒಂದು ವ್ಲಾಗ್ ಇಷ್ಟೇ ಬ್ಯುಸಿ ವ್ಲಾಗ್ ಆಗಿರುತ್ತೆ, ಹಾಗೆ ಬ್ಯುಸಿ ಡೇ ಆಗಿರುತ್ತೆ. ಸೊ ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮುಂದೆ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.